ಅದೇ ಕಾಲಕ್ಕೆ ಶ್ರೀಮಂತ ಪಾಟೀಲ್ರಿಗೂ ಬೇಕು. ಅದು ಡಿ ಸಿ ಸಿ ಬ್ಯಾಂಕಿನ ಸಹಜವಾಗಿ ಅವರು ಪ್ರಯತ್ನ ಮಾಡ್ತಾರೆ ಅಂತ ಸಹಜವಾಗಿ ಅದು ಯಾರ ವಿರುದ್ಧ? ನಮ್ಮ ಅಥಣೀಯ ಸಾಹುಕಾರ ನಮ್ಮ ಲಕ್ಷ್ಮಣ ಸವದಿ ಅವ್ರ ವಿರುದ್ಧ ಆಗ್ತದೆ. ಹೀಗಾಗಿ ಇನ್ನೊಂದು ಫ್ರಂಟ್ ಆಗ್ತದೆ ನಮ್ಮ ಮೇಲೆ ಹೇಳ್ತಾ ಇದ್ವಿ, ಗೆಸ್ಟ್ ಮಾಡ್ತಾಯಿದ್ವಿ, ನೀವು ಅದನ್ನು ನೋಡಿರ್ಬೋದು. ಈಗ ಆಗಿಬಿಟ್ಟದೆ ಥರ್ಡ್ ಫ್ರಂಟ್ ನಿಶ್ಚಿತ ಆಗೋದನ ಅನ್ನುವಂಥದ್ದು ಈ ಬೆಳವಣಿಗೆಯಿಂದ ಸ್ಪಷ್ಟ ಆಗ್ತಾಯಿದೆ. ಅಂದ್ರೆ ಡಿ ಸಿ ಸಿ ಬ್ಯಾಂಕನ್ನು ಎಲ್ಲರೂ ಮೇಲ್ಮೆಲ್ಲ ಮಾಡೋದು, ಎಲ್ಲ 18 ಕ್ಷೇತ್ರಗಳಲ್ಲಿ MLAಗಳು ನಮ್ಮ ಹೇಳಿದ ಶಾಸ್ತ್ರವಾಗಿ. ಯಾಕಂದ್ರೆ ಒಂದು ಕಡೆ ಹೇಳಿಬಿಡ್ತಾರೆ ಅವರು, ನಮ್ಮ ಪತ್ರಗಳು ಹೋದಾಗ ಕುಮಟಳ್ಳಿಯವರು ಸ್ಪಷ್ಟ ಹೇಳ್ತಾರೆ, ನಮ್ಮ ಮಂದಿ ಸಾಲ ಕೊಡೋದಿಲ್ಲ, ತುಂಬ ಮಂದಿ ಮಾಡ್ಕೊಳ್ತಾರೆ ಅಂತೇಳಿ. ಹೀಗಾಗಿ ರಾಜಕೀಯ ಹೇಳಿದ ಶಾಸ್ತ್ರವಾಗಿ ಇವರೆಲ್ಲರೂ ಪ್ರಯತ್ನ ಮಾಡೋರು. ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಹೌದು, ಬೇಕು ಕಾಂಪಿಟೇಷನ್. ಒಂದು ಹೊಂದಾಣಿಕೆ ಆಯ್ತು, ನೀವು ಅಷ್ಟು ಅಂತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನೇನು ಆಗಿ ಹೋಗಿಬಿಡ್ತಾವೆ. ಒಬ್ಬ ಅತ್ಯಂತ ಕಡೆಯ ವ್ಯಕ್ತಿ ರೈತಗೆ ಬಡವ ಹೋಗಿ ಮುಟ್ಟೋದು ಭಾಳ ಕಷ್ಟ. ಈಗ ಆದರೆ ಒಂದು ಕಾಂಪಿಟೇಷನ್ ಆಗ್ತದೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಯೋಗ್ಯರಿಗಾದ್ರೂ ಹೋಗಿ ಮುಟ್ಬೋದೇನೋ ಅಂತ ಆಸೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನೂ ಇರಲಿ, ಇದೊಂದು ಡೆವಲಪ್ಮೆಂಟ್ ಆಗಿದ್ದರಿಂದಾಗೆ ಅದರಲ್ಲೂ ಕುಮಟಳ್ಳಿ ಮತ್ತು ನಮ್ಮ ಪಾಟೀಲರು ತಮ್ಮ ಅಭ್ಯರ್ಥಿಗಳು ನಿಶ್ಚಿತ ಮಾಡಿದಾಗ ಸ್ವತಃ ಕುಮಟಳ್ಳಿ ಅವರು ನಿಲ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಶ್ರೀಮಂತ ಪಾಟೀಲರ ಸಂಬಂಧಿನೋ ಮಹೇಶ್ ಪಾಟೀಲರವರು ಇವತ್ತು ನಿಲ್ತಾ ಇದ್ದಾರೆ. ಅವರು ಕಾಂಪಿಟೇಷನ್ ಮಾಡ್ತಾರೆ. ಇನ್ನು ಯಾವ ರೂಪ ಪಡಿಬೋದಪ್ಪ ಇದು ಡಿ ಸಿ ಸಿ ಬ್ಯಾಂಕ್ ಅಂದಾಗ ಸಹಜವಾಗಿ ಒಂದು 3ನೇ ಫ್ರಂಟ್ ಆಗಬಹುದು, ಇಲ್ಲ ಕತ್ತಿ ಅವ್ರ ಜೊತೆಗೆ ಹೊಂದಾಣಿಕೆ ಆಗ್ಬೋದು. ಮತ್ತು ಅದನ್ನು ರೆಫರ್ ಮಾಡಿದ್ದಾರೆ, ಕತ್ತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಕುಮಟಳ್ಳಿ